ನೋಡಿರಿ, ನನ್ನ ಫೀಸು 10 ಲಕ್ಷ ಆಗುತ್ತೆ. ನೀವು ಕೊಡ್ತೀನಿ ಅಂದರೆ ಈ ಕೇಸ್ ತಗೊಳ್ತೀನಿ, ಇಲ್ಲ ಅಂದರೆ ಇಲ್ಲ. ಅವ್ವ ಇದೇನವ್ವ, ಇವ್ರು ಬರೀ ಲಕ್ಷದಲ್ಲಿ ಮಾತಾಡ್ತವ್ರೆ. ಅವ್ವ ನನ್ಗೆ ಯಾಕೋ ಇದೆಲ್ಲ ವರ್ಕ್ ಆಗಲ್ಲ ಅನ್ಸ್ತಿದೆ. ಸುಮ್ಮನೆ ಯಾಕವ್ವ, ಬನ್ನಿ ಹೋಗ್ಬಿಡೋಣ. ಹೊಸಿ ನೋಡಮ್ಮ, ಸುಮ್ಕಿರಿ. ಸರಿ ಸರಿ ಆಯಿತು, ನೀವೆಲ್ಲ ಕನ್ಫರ್ಮ್ ಮಾಡಿಕೊಂಡು ನನಗೆ ಫೋನ್ ಮಾಡಿ. ಸರ್, ಇವರು ಪುಟ್ಟಕ್ಕ ಅಂತ ನಿಮ್ಮ ಹತ್ರ ಕೇಸ್ ಕೊಡಕ್ಕೆ ಬಂದಿದ್ದಾರೆ. ಹಾಂ ಹೇಳಿಮ್ಮ, ಏನು ಕೇಸ್ ನಿಮ್ಮದು? ನಮಸ್ಕಾರ ಸಾಹೇಬ್ರೆ, ನನ್ನ ಹೆಸರು ಪುಟ್ಟಕ್ಕ ಅಂತ, ದೇವಿಪುರದಿಂದ ಬಂದಿದ್ದೀವಿ. ನನ್ನ ಮಗಳು ಸ್ನೇಹ ಅಂತ DC ಆಗಿದ್ದವಳು. ಓ, DC ಸ್ನೇಹ ಅವರ ಫ್ಯಾಮಿಲಿನ ನೀವು? ಹ್ಞೂ ಸಾಹೇಬ್ರೆ, ಇತ್ತೀಚೆಗೆ ಯಾಕೋ ಏನೋ ನನ್ನ ಮಗಳ ಮೇಲೆ ಸ್ಯಾನ ಸುಳ್ಳಾರಪ್ಪಗಳು ಬರ್ತಾವೆ. ಮತ್ತು ಇದ್ರಾಗೆ ಹಲೋ, ಹೇಳಿ ಶಾಂತಮೂರ್ತಿ ಅವರೇ, ಹೇಗಿದ್ದೀರಾ? ನಾನೇ ನಿಮಗೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ. ಹೇಗೆ ನಡೀತಾ ಇದೆ ನಿಮ್ಮ ಮಗಳ ಮದುವೆ ಏರ್ಪಾಡು? ನನ್ನ ಮಗಳು ಏನೂ ತೆಪ್ಪು ಮಾಡಿದೆ, ಅವಳ ಹೆಸರಿಗೆ ಕಳಂಕ ಬಂದದೆ. ಇದ್ರಾಗೆ ಸ್ಯಾನ ಜನ ಕೈ ಜೋಡಿಸವ್ರೆ, ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಅವ್ವ, ನಮ್ಮ ಮಾತೆ ಕೇಳಿಸ್ಕೊಳ್ದಲ್ಲ ಇರೋರು ನಮಗೆ ನ್ಯಾಯ ಕೊಡಿಸ್ತಾರಾ? ಬಾರವ್ವ ಹೋಗೋಣ. ಮೇಡಮ್ ನಿಂತ್ಕೊಳ್ಳಿ, ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಅಲ್ಲ, ನಮ್ಮ ಮಾತನ್ನೇ ಕೇಳಿಸ್ಕೊಳಕ್ ತಯಾರಿಲ್ಲದೆ ಇರೋರು ನಮಗೆ ನ್ಯಾಯ ಕೊಡಿಸ್ತಾರ? ಅವ್ವ ಬಾರವ್ವ ಒಳ್ಳೆಮ್ಮ. ಅರೆ ಇರಿ, ಯಾಕೆ ಹೊರಟ್ಬಿಟ್ರಿ? ಸಾಯ್ತಿರೋ ನನ್ನ ಮಗಳ ಬಾಯಿಗೆ ಒಂದನೇ ನೀರು ಬಿಡ್ತೀರಾ ಅಂತ ಇಲ್ಲಿಗೆ ಬಂದೆ. ನಮ್ಮ ಮಾತು ಕೇಳಿಸ್ಕೊಳಕ್ಕೆ ನಿಮಗೆ ಪುರ್ಸೊತ್ತಿಲ್ಲ. ಇನ್ನು ನಾವಿಲ್ಲಿದ್ದು ಏನು ಮಾಡೋಣ ಸಾಹೇಬ್ರೆ? ನಾನು ಫೋನಲ್ಲಿ ಮಾತಾಡ್ತಿದ್ದೆ ಅಂದ ಮಾತ್ರಕ್ಕೆ ನಿಮ್ಮ ಮಾತು ನನ್ನ ಕಿವಿಗೆ ಬಿದ್ದಿಲ್ಲ ಅಂದ್ಕೊಂಡಿದ್ದೀರಾ? ಈ ವೃತ್ತಿಲಿ 30 ವರ್ಷ ಸರ್ವಿಸ್ ನಂದು. ಮುಖ ನೋಡಿದ್ರೆ ಹೇಳ್ತೀನಿ ನೀವು ಯಾಕೆ ಬಂದಿದ್ದೀರಾ ಅಂತ. ಒಳ್ಳೆ ಅಧಿಕಾರಿಯಾಗಿದ್ದು ನಿಮ್ಮ ಮಗಳ ಮೇಲೆ ಬಂದಿರೋ ಸುಳ್ಳು ಆರೋಪಕ್ಕೆ ಕೇಸ್ ಹಾಕಕ್ಕೆ ಬಂದಿದ್ದೀರಾ, ಹೌದು ತಾನೇ? ನೋಡಿಮ್ಮ, ನಾನು ನಿಮ್ಮ ಮಗಳು DC ಸ್ನೇಹ ಬಗ್ಗೆ ಬಹಳ ಕೇಳಿದ್ದೀನಿ. ಸಣ್ಣ ವಯಸ್ಸಿಗೆ DC ಆಗಿದ್ದರು. ಜನ ಮೆಚ್ಚೋ ಕೆಲಸ ಮಾಡಿರೋ ಹೆಣ್ಮಗಳು. ಪಾಪ ಸಣ್ಣ ವಯಸ್ಸಿಗೆ ಆಕ್ಸಿಡೆಂಟಲ್ಲಿ ತೀರೋದ್ರು.